ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವು ಮಿಶ್ರ ಭಿನ್ನರಾಶಿಗಳ ಸಂಕಲನ ಮತ್ತು ಅಥವಾ ಎಡಿಷನ್ ಆಫ್ ಫ್ರ್ಯಾಕ್ಷನ್ಸನ್ನು ತಿಳ್ಕೋಣ. ಇಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಆ ಉದಾಹರಣೆ ಯಾವುದು ಅಂತಂದರೆ 5 × 1/3 + 4 × 3/4 ಅನ್ನುವಂಥ ಮಿಶ್ರ ಭಿನ್ನರಾಶಿಗಳನ್ನು ನಾವು ಕೂಡಿಸೋದನ್ನು ಕಲಿಯೋಣ. ಆಮೇಲೆ ಇದನ್ನು ಎರಡು ಕ್ರಮದಲ್ಲಿ ನಾವು ಬಿಡಿಸ್ಬೋದು. ಒಂದನೇದು ಫಸ್ಟ್ನೇ ಮೆಥಡು ಮತ್ತು ಸೆಕೆಂಡ್ ಮೆಥಡು. ಫಸ್ಟ್ ಮೆಥಡ್ದೊಳಗೆ ಯಾವ ರೀತಿಯಾಗಿ ಮಿಶ್ರ ಭಿನ್ನರಾಶಿಗಳನ್ನು ಕೂಡಿಸ್ತೀವಿ, ಸೆಕೆಂಡ್ ಮೆಥಡ್ದೊಳಗೆ ಮಿಶ್ರ ಭಿನ್ನರಾಶಿ ಅಥವಾ ಮಿಕ್ಸ್ಡ್ ಫ್ರ್ಯಾಕ್ಷನ್ಸನ್ನು ಯಾವ ರೀತಿಯಾಗಿ ಕೂಡಿಸ್ತೇವೆ ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ಈಗ ನೋಡ್ರಿ, ಕೊಟ್ಟಂಥ ಮಿಶ್ರ ಭಿನ್ನರಾಶಿಗಳನ್ನು ಬರ್ಕೊಂಡಿದ್ವಿ. ಈಗ ಇವನ್ನ ಕೂಡಿಸೋಣ. ಈಗ ನೋಡ್ರಿ, ಮೊದಲ ಭಿನ್ನರಾಶಿಯನ್ನು ಓದ್ತೀನಿ ನಾನು. 5 ಪೂರ್ಣಾಂಕ 1/3 + 4 ಪೂರ್ಣಾಂಕ 3/4 ಅಂತ ಓದ್ತೀವಿ. ಇಲ್ಲಿ 5 ಮತ್ತು 4 ಏನದವು, ಇವನ್ನ ಪೂರ್ಣಾಂಕ ಅಥವಾ ಹೋಲ್ ನಂಬರ್ ಅಂತ ಕರಿತೀವಿ. ಆಮೇಲೆ 1/3 ಮತ್ತು 3/4 ಇದಾವಲ್ಲ, ಇದನ್ನು ನಾವು ಭಿನ್ನರಾಶಿಗಳು ಅಥವಾ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಹೌದಾ? ಹೀಗಿದ್ದಾಗ ನಾವೇನು ಮಾಡೋಣ, ಪೂರ್ಣಾಂಕಗಳನ್ನು ನಾವೇನು ಮಾಡೋಣ, ಸಪ್ರೇಟಾಗಿ ಕೂಡಿಸ್ಕೋಬೇಕು. ಅಂದರೆ ಹೋಲ್ ನಂಬರ್ಸ್ 5 ಆ್ಯಂಡ್ 4 ಇವನ್ನ ಸಪ್ರೇಟಾಗಿ ಕೂಡಿಸೋಣ. 5 + 4. ಹೌದಾ? ಪ್ಲಸ್ಸಿಗೆ ಪ್ಲಸ್ ಬರ್ಕೊಳ್ರಿ. ಆಮೇಲೆ ಇನ್ನೇನು ಉಳಿದು 1/3 ಮತ್ತು 3/4 ಫ್ರ್ಯಾಕ್ಷನ್ಸ್ ಉಳಿದು. ಆವಾಗ 1/3 ಪ್ಲಸ್ 3/4 ಇವನ್ನು ಕೂಡಿಸ್ಕೋಬೇಕು ಸಪ್ರೇಟಾಗಿ. ಈಕ್ವಲ್ ಟು 5 4 ಎಷ್ಟು ರೀ, 9 ಪ್ಲಸ್ ಆಮೇಲೆ 3 4ಗಳ ಲಸಾನ ತಗೋಬೇಕು. ಇವು 3 4 ಒಂದೇ ಬಗೆಯಾಗಿ ಇಲ್ಲದ ಕಾರಣ ನಾವೇನು ಮಾಡಬೇಕು, ಇವನ್ನೆರಡು ಒಂದಕ್ಕೊಂದು ಗುಣಿಸ್ಕೋಬೇಕು. ಆಮೇಲೆ ಇದನ್ನು 4 ಇದಕ್ಕೆ ಹೋಗಿ ಗುಣಿಸ್ಬೇಕು. 3 ಹೋಗಿ ಇದಕ್ಕೆ ಗುಣಿಸ್ಕೋಬೇಕು. ಈಗ ಬರ್ಕೊತೇನೆ ನೋಡ್ರಿ, ಗೆರೆ ಹಾಕ್ರಿ. 3 × 4, ಆಮೇಲೆ 4 × 1 ಪ್ಲಸ್ 3 × 3 ಈಕ್ವಲ್ ಟು 9 9 ಪ್ಲಸ್ 4 1 4 ಪ್ಲಸ್ 3 3 9 ಡಿವೈಡೆಡ್ ಬೈ 3 4 12 ಈಕ್ವಲ್ ಟು 9 9 ಬರ್ಕೊಳ್ರಿ. ಇವನು ಕೂಡಿಸ್ಕೊಳ್ರಿ. ಅಂದರೆ ಅಂಶದಲ್ಲಿ 9 4 ಇದಾವಲ್ಲ, ಅವನು ಕೂಡಿಸಿದಾಗ 13 ಬಂತು. 9 4 ಎಷ್ಟು ರೀ, 13 ಡಿವೈಡೆಡ್ ಬೈ 12. ಇವಾಗ ಇನ್ನೊಂದು ಏನಾಗ್ತದೆ ನೋಡ್ರಿ, 9 9 ಬರ್ಕೊಳ್ರಿ. ಇದು 13 ಅಂಶದಲ್ಲಿ 13 ದೊಡ್ಡದಿದೆ, ಛೇದ ಕಡಿಮೆ ಇದೆ. ಹಾಗಾದರೆ 12ರಿಂದ 13 ಭಾಗಿಸಿದಾಗ ಎಷ್ಟು ಬಂತು, 12 1 12 12 1 13ರಾಗ 12 ಕಳೆದ್ರೆ 1 ಬಂತು, 12ಕ್ಕೆ 12. ಅಥವಾ ಇನ್ನೊಂದು ರೀತಿ ಬರೆದಾಗ ಏನಾಕೈತಿ, 1 + 9 ಕೂಡಿಸಿದಾಗ 10 × 1/12 ಬಂತು ಆನ್ಸರ್. ಅಂದರೆ 5 ಪೂರ್ಣಾಂಕ 1/3 ಮತ್ತು 4 ಪೂರ್ಣಾಂಕ 3/4 ಕೂಡಿಸಿದಾಗ ಉತ್ತರ ಎಷ್ಟು ಬಂತು, 10 ಪೂರ್ಣಾಂಕ 1/12 ಬಂತು. ಇದು ಮೊದಲ ಕ್ರಮ. ಇನ್ನು ಎರಡನೇ ಕ್ರಮದಲ್ಲಿ ಹೇಗೆ ಬಿಡಿಸ್ಬೇಕು ಅಂತಂದರೆ, ಈಗ ಇವು ಯಾವ ರೂಪದಲ್ಲಿದ್ದಾವೆ ರೀ, ಮಿಕ್ಸ್ಡ್ ಫ್ರ್ಯಾಕ್ಷನ್ಸ್ ಅಥವಾ ಮಿಶ್ರ ಭಿನ್ನರಾಶಿ ಅದಾವು. ಇವುಗಳನ್ನು ನಾವೇನು ಮಾಡೋಣ, ಇಂಪ್ರಾಪರ್ ಫ್ರ್ಯಾಕ್ಷನ್ಗೆ ಅಥವಾ ವಿಷಮ ಭಿನ್ನರಾಶಿಗೆ ಕನ್ವರ್ಟ್ ಮಾಡ್ಕೋಬೇಕು. ಹೇಗೆ ಅಂತಂದರೆ, ಇವೆರಡನ್ನು ಗುಣಿಸ್ಕೋಬೇಕು, ಆಮೇಲೆ ಇದಕ್ಕೆ ಕೂಡಿಸ್ಕೋಬೇಕು ಪ್ಲಸ್, ಹಾಗೆ ಸೇಮ್ ಇವು ಗುಣಿಸ್ಬೇಕು, ಇದಕ್ಕೆ ಕೂಡಿಸ್ಬೇಕು.
ಹೌದಾ? ಗೆರೆ ಹಾಕ್ರಿ. 3 5 3 × 5 ಪ್ಲಸ್ 1 3ಗೆ 3 ಬರ್ರಿ, ಪ್ಲಸ್ 4 × 4 ಪ್ಲಸ್ 3 ಡಿವೈಡೆಡ್ ಬೈ 4 ಈಕ್ವಲ್ ಟು, ಇವನು ಸಿಂಪ್ಲಿಫಿಕೇಷನ್ ಮಾಡಿರಿ. 5 3 15 ಪ್ಲಸ್ 1 ಡಿವೈಡೆಡ್ ಬೈ 3 ಪ್ಲಸ್ 4 × 4 16 ಪ್ಲಸ್ 3 ಡಿವೈಡೆಡ್ ಬೈ 4 ಈಕ್ವಲ್ ಟು 15 ಪ್ಲಸ್ 1 ಅಂದರೆ 16 ಬೈ 3 ಪ್ಲಸ್ 16 ಪ್ಲಸ್ 3 ಅಂದರೆ 19 ಬೈ 4. ಈಗ ಏನು ಮಾಡ್ಬೇಕು ನಾವು? 3 ಮತ್ತು 4 ಒಂದೇ ಮಗೆ ಇರೋದ ಕಾರಣ ಇವನ್ನೆರಡು ಗುಣಿಸ್ಕೋಬೇಕು. 3 × 4 ಆಮೇಲೆ 16 × 4 ಪ್ಲಸ್ 3 × 19 ಈಕ್ವಲ್ ಟು 16 64 ಡಿವೈಡೆಡ್ ಬೈ ಪ್ಲಸ್ 19 57 ಡಿವೈಡ್ ಬೈ 4 12 ಮತ್ತು ಇವನು ಕೂಡಿಸ್ಕೊಳ್ರಿ. 7 4 11 ಕೆಲವೊಂದೊಂದು 121 ಬಂತು ಡಿವೈಡೆಡ್ ಬೈ 12. ಹೌದಾ? ಇದೇನಾಗಿದೆ ನೋಡ್ರಿ, ವಿಷಮ ಭಿನ್ನರಾಶಿ ರೂಪದೈತಿ. ಇದನ್ನು ಮಿಶ್ರ ಭಿನ್ನರಾಶಿ ರೂಪಕ್ಕೆ ತರಬೇಕು. ಹೇಗೆ ಅಂತಂದರೆ 12 10 120 121ರಲ್ಲಿ 120 ಕಳೆದ್ರೆ 1/12 ನೋಡಿರಿ. ಇಲ್ಲಿಯೂ ಆನ್ಸರ್ ಅಷ್ಟೇ ಬಂದಾಗಿದೆ, ಇಲ್ಲಿಯೂ ಆನ್ಸರ್ ಅಷ್ಟೇ ಇದೆ. ಆದರೆ ಯಾವ ಕ್ರಮ ಸರಳ ಇದೆ, ಯಾವ ಕ್ರಮ ಕಠಿಣ ಇದೆ, ಆಮೇಲೆ ಯಾವ ಕ್ರಮದಲ್ಲಿ ಮಾಡಿದರೆ ಈಸಿ ಅನಿಸುತ್ತೆ ಮತ್ತು ಯಾವ ಕ್ರಮದಲ್ಲಿ ಮಾಡಿದರೆ ಕಠಿಣ ಅನಿಸುತ್ತೆ ಅನ್ನೋದನ್ನು ನಿಮಗೆ ಬಿಟ್ಟಿದ್ದು. ಈ ರೀತಿಯಾಗಿ 2 ಕ್ರಮದಿಂದ ನಾವೇನು ಮಾಡ್ಬೋದು, ಮಿಶ್ರ ಭಿನ್ನರಾಶಿಗಳನ್ನು ಸಂಕಲನ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.